ಶಾಲೆ ಕಟ್ಟಿಸ್ಬೇಕು ಇಂಥದ್ದೆಲ್ಲ ಇರುತ್ತೆ ವಿನಃ ಪ್ರಶಸ್ತಿಗೆ ನೀನು ಮನುಷ್ಯ ಹೇಗೆ, ನೀನು ಒಳ್ಳೆಯವನ ಕೆಟ್ಟವನ ಅಂತ ಪ್ರಶಸ್ತಿಗೆ ಮಾನದಂಡ ಅಲ್ಲ. ಆದ್ರೆ GMS ಅಂತವರು ಬೇರೆಯವರ ಬಗ್ಗೆ ಬೇರೆಯವರು ಏನ್ ತಿಳ್ಕೊತಾರೆ, ಅಥವಾ ನನಗೆ ಪ್ರಶಸ್ತಿ ಬರುತ್ತಾ, ಪ್ರಶಸ್ತಿ ನನಗೆ ಕೊಟ್ಟರೆ ಅದು ಪ್ರಶಸ್ತಿಯ ತೂಕ ಎಷ್ಟು ಅಂತ ತಿಳ್ಕೊಳ್ಳೋದೇ ಬದುಕಿದವರು. ಅವರ ಪ್ರಶಸ್ತಿ ಅವರ ಬದುಕಿನ ರೀತಿಯಲ್ಲಿ 92 ವರ್ಷಗಳ ಸಮೃದ್ಧ ಜೀವನದಲ್ಲಿ ಒಬ್ಬರಿಗೂ ತಲೆಬಾಗಿಸದೆ, ಅಂದ್ರೆ ಒಬ್ಬ ತಳವರ್ಗದಲ್ಲಿ ಬಂದ ವ್ಯಕ್ತಿಯ ಸ್ವಾಭಿಮಾನವನ್ನು ಇಟ್ಟುಕೊಂಡು ಒಬ್ಬ ಮನುಷ್ಯನಿಗೂ ತಲೆಬಾಗಿಸದೆ, ಒಂದು 3000 ವಿದ್ಯಾರ್ಥಿಗಳಿರುವಂತಹ ಕಾಲೇಜಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಂದ ಹಿಡಿದು, ಯಾರೊಬ್ಬರ ಒಂದು ಮಾತು ಹೇಳ್ತಿದ್ರು ಮೊನ್ನೆ, ಸೋಮಶೇಖರ್, ಹೆಸರು ಹೇಳ್ಬೋದು ತಪ್ಪಾಗಿ ಗೊತ್ತಿಲ್ಲ ನನಗೆ, ಸೋಮಶೇಖರ್ ಅಂತ ಒಬ್ಬ ವಾರ್ಡನ್ ಇದ್ದಂತೆ. ಆ ಮನುಷ್ಯ ಅದು ತುಂಬ ಗದ್ದಲ ಎಲ್ಲ ಆಗಿದೆ, ಆಮೇಲೆ ಅದನ್ನ ವಿವರಕ್ಕೆ ನಾವು ಹೋಗಲ್ಲ, ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿರ್ತೀವಂತೆ. GMS ಅಲ್ಲಿ ಪ್ರಿನ್ಸಿಪಾಲ್ ಆಗೋ ಮುಂಚೆ ಲೇಟ್ ಆಯ್ತು, ಜಾಸ್ತಿ ಆಯ್ತಾ, GMS ಅಲ್ಲಿ ಪ್ರಿನ್ಸಿಪಾಲ್ ಆಗೋ ಮುಂಚೆ ಅವರು ವಾರ್ಡನ್ ಆಗಿದ್ದಾಗ ಪ್ರಿನ್ಸಿಪಾಲ್ ಬಂದ್ರೆ ಅಥವಾ ಕಾಲೇಜಲ್ಲಿ ಬಂದಾಗ ಸಿಗರೇಟ್ ಅನ್ನ ಆಚೆ ಎಸಿತಿರ್ಲಿಲ್ಲ ಅಂತ ಕೈ ಹಿಡ್ಕೊಂಡಿದ್ರು. GMS ಕಂಡ ತಕ್ಷಣ ಸಿಗರೇಟ್ ಇಲ್ಲ, ಅವರಿಲ್ಲ, ಪರಾರಿ ಆಗ್ಬಿಡ್ತಿದ್ರು. ಇದು GMS ತಾಕತ್ತು. ಅವರು, ನಾನು SG ಸಿದ್ದರಾಮಯ್ಯ ಅವರಿಗೆ ಕೇಳಿದ್ವಿ, ಅವರೇನು ಯಾರಿಗಾದ್ರೂ ಜೋರ್ ಮಾಡ್ತಿದ್ರ ಅಥವಾ ಚೇಂಬರ್ಗೆ ಕಳೆದು ಬೈತಿದ್ರ ಅಂತ. ಒಂದಿನ ಕೂಡ ಅವರು ಯಾರನ್ನು ಬೈದಿದ್ದಾಗ್ಲಿ ಅಥವಾ ಒಂದು ಕೆಟ್ಟವಾಗಿ ನಡೆಸಿಕೊಂಡಿದ್ದಾಗ್ಲಿ ಅವ್ರ ಪ್ರಿನ್ಸಿಪಲ್ ಗೆರೆಯಲ್ಲಿ ಮಾಡಿದ್ದನ್ನ ಯಾರು ನೋಡಿದವರಿಲ್ಲ. ಅವರ ಒಂದು ಕಣ್ಣು, ಇವರು ಹೇಳಿದಾಗ ಒಂದು ಕಣ್ಣು, ಒಂದು ನೋಟ ಮತ್ತು ಅವರ ವ್ಯಕ್ತಿತ್ವ, ಈ ವ್ಯಕ್ತಿತ್ವದಿಂದಲೇ ಅವರು ಮಾಡಿದ್ದಾರೆ. ಆ ವ್ಯಕ್ತಿತ್ವನೇ ಅವರಿಗೆ ಇಡೀ ಬದುಕಲ್ಲಿ ಒಂದು ದೊಡ್ಡ ಪ್ರಶಸ್ತಿ. ಅವರಿಗೆ ಒಬ್ಬ ಮನುಷ್ಯ ಅವನಿಗೆ ಏನ್ ಬೇಕು ಅಂದ್ರೆ, ಬಹುಶಃ ಅವನ ಸಾಯುವ ಟೈಮಲ್ಲಿ ಶುಡ್ ನಾಟ್ ಬಿ ಎನಿ ರಿಗ್ರೆಟ್ಸ್. ನನಗೆ ಹೀಗಾಯ್ತು, ನಾನು ಹೀಗೆ ಮಾಡಿದ, ಕೆಟ್ಟದಾಗಿ ಮಾಡಿದ್ದೀನಿ, ನಾನು ಬದುಕನ್ನು ಚೆನ್ನಾಗಿ ಬದುಕಲಿಲ್ಲ, ಅಥವಾ ಈಗ ಅನ್ಯಾಯ ಮಾಡಿದ್ದೀನಿ, ತೊಂದರೆ ಮಾಡಿದ್ದೀನಿ, ಅದಿಲ್ಲದೆ ಸಂತೃಪ್ತಿಯಿಂದ ಮನುಷ್ಯ, ಅವರಿಗೆ ಕೊನೆಗಳಲ್ಲಿ ಒಂದು ಆಘಾತ ಆಗಿದ್ರು ಕೂಡ, ತೀರಾ ದೊಡ್ಡ ದುರಂತ ಅವರ ಜೀವನದಲ್ಲಿ ಸಂಭವಿಸಿದ್ರು ಕೂಡ ಆ ದುರಂತವನ್ನು ಅವರು ಅರಗಿಸಿಕೊಂಡು ಅವರ ಒಳಗೆ ವೇದನೆ ಇರಬಹುದು. ಮನುಷ್ಯನ ಡಾಕ್ಟರ್ ಗೊತ್ತಿದೆ, ನಾನು ಡಾಕ್ಟರ್ ಎದುರು ಹೇಳೋ ತಪ್ಪಾಗುತ್ತೆ, ಮನಸ್ಸು, ಸುಪ್ತ ಮನಸ್ಸು ಎಲ್ಲ ಇರುತ್ತೆ. ಸುಪ್ತ ಮನಸ್ಸಿನೊಳಗೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸುಪ್ತ ಮನಸ್ಸಿನೆಲ್ಲ ವೇದನೆಗಳು ತೀವ್ರವಾಗಿ ತಟ್ಟಿರಬಹುದು, ಆದ್ರೆ ಬದುಕಿನ ರೀತಿಯಿಂದ ಅವರಿಗೆ ಒಂದು ಸಂತೃಪ್ತಿ ಇತ್ತು. ಬದುಕಿನ ಬಗ್ಗೆ ತನಗೆ ಯಾವ